शुभ्रकाजं सखाजं सुखमजमनपाजं मुक्तिपाजं विमाजं बृहजमहममेजं ध्येजमाम्नाजगेजं सदजमसदजेजं श्रीसहाजं भजेजं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् लक्ष्मीकान्तं भूवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिं व्यासान् प्रणमामि गुरुप्रियान् वृन्दावनार्य सम्प्राप्तज्ञानैश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामा यतिकुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यक् ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनम् ಇಲ್ಲಿವರೆಗೆ ರಾಮನ ಸ್ತೋತ್ರವನ್ನು ಮುಕ್ತಾಯ ಮಾಡಿದರು. ಕೊನೆಗೆ ಒಂದು ವ್ಯಾಖ್ಯಾನದಲ್ಲಿ ವಿಷಯವನ್ನು ಬರೀತಾರೆ. ಇಲ್ಲಿ ನರಸಿಂಹ ನರಸಿಂಹ ಅಂತ ಏನ್ ಬಂದಿದೆ ಇದು ಸಾಮಾನ್ಯ ಅಲ್ಲ. ಮುಂದೆ ಈ ನರಸಿಂಹ ಅನ್ನೋ ವ್ಯಕ್ತಿಗಳಿಗೆ ಆಖ್ಯಾನದಲ್ಲೇ ಬರುತ್ತೆ. ಈ ಪ್ರತಿನಿತ್ಯ ನಾವು ನಾರಸಿಂಹ ಗುರುನ್ ಭಜೆ ಅಂತ ಹೇಳ್ತೀವಲ್ಲ, ಅವರ ಬಗ್ಗೆನೆ ಈ ಮಂಗಳ ಶ್ಲೋಕಗಳಲ್ಲಿ ಆ ನಾರಸಿಂಹ ಗುರು ನರಸಿಂಹ ಅಂತೇನೆ ಶಬ್ದಗಳನ್ನು ಬಳಸ್ತಾರೆ. ಮುಂದೆ ನಾರಸಿಂಹ ನರಶ್ರೇಷ್ಠ ಅಂತ ಕೊನೆ ಅಧ್ಯಾಯ ಅಲ್ಲ 18ನೇ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲಿ ಬಂದಾಗ ಒಂದು ವಿಷಯವನ್ನು ತಿಳಿಸ್ತಾರೆ. ಅದೇನ್ ತಿಳಿಸ್ತಾರೆ ಅಂತ ನೋಡಿದಾಗ ಇಲ್ಲಿ ನರಸಿಂಹ ಅನ್ನೋ ಶಬ್ದ ಏನ್ ಬಂದಿದೆ, ಮರ್ತ್ಯ ಸಿಂಹ ನಮೋ ನಮಃ ಅಂತ ಈಗ ಬಂತಲ್ಲ, ಇದಕ್ಕೂ ಅದಕ್ಕೂ ಒಂದು ಸಂಬಂಧ ಇದೆ. ಅದನ್ನು ತಿಳಿಸ್ಲಿಕ್ಕೋಸ್ಕರ ಈ 18ನೇ ಅಧ್ಯಾಯದಲ್ಲಿ ಬರೋ ಒಂದು ವಿಷಯ ಹೇಳಿದ್ದಾರೆ ಇಲ್ಲಿ ಶ್ರೀಮುಷ್ಣಂ ಆಚಾರ್ಯರ ವ್ಯಾಖ್ಯಾನದಲ್ಲಿ. ಅದೇನ್ ವಿಷಯ ಅಂದ್ರೆ, ಅಲ್ಲಿ 18ನೇ ಅಧ್ಯಾಯದಲ್ಲಿ ನರಸಿಂಹ ಶ್ರೋತ್ರಕ ಪ್ರಕರಣ ಅಂತ ಬರುತ್ತೆ. ಅಂದ್ರೆ ಆ ಉಪದೇಶ ಎಲ್ಲ ವಾದಿರಾಜರ ಮುಖಾಂತರ ಏನ್ ಬಂತು ಅದೆಲ್ಲ ಆ ನರಸಿಂಹ ಅನ್ನೋ ವ್ಯಕ್ತಿಗಳಿಗೆ ಉಪದೇಶ. ಅವ್ರಿಗೇನು ಉಪದೇಶ ಕೊಟ್ಟಿದ್ದಂದ್ರೆ ನಾರಸಿಂಹ ನರಶ್ರೇಷ್ಠ ಅಂತ ಇಷ್ಟೇ ಕೊಟ್ಟಿದ್ದಾರೆ ಇಲ್ಲಿ ವ್ಯಾಖ್ಯಾನದಲ್ಲಿ. ಅದರ ಸಂಪೂರ್ಣ ವಿಷಯ ಇಷ್ಟು: ನಾರಸಿಂಹ ನರಶ್ರೇಷ್ಠ ಯಥಾ ಸರಸ ಭಾರತಿ ತವ ಜಿಹ್ವಾಗ್ರಗಾ ತದ್ವತ್ ವೃಂದಾವನ ಕೃತಿರ್ಭವೇತ್. ನಾರಸಿಂಹ ನರಶ್ರೇಷ್ಠ ನರಕೆ ರವಿನಂದನ ಆಹಯದ್ವಚನಂ ಚಾಗ್ರೆ ಹಯಗ್ರೀವ ಮುನಿಂ ವದ ಭೂಪೋಸ್ಮದ್ಧನಮಾದಾಯ ಪಾಪ್ಮಾನಂ ಪೋಷಯತ್ಯಹೋ ದೋಷೋಪಿ ಮಮ ನಾಸ್ತ್ಯೇವ ಶೇಷಶಾಯಿ ಪದೇ ಶಪೇ ಅಂತಿದೆ. ಇದರ ವಿಷಯ ಇಷ್ಟು. ಅಲ್ಲಿ ನರಸಿಂಹ ಅನ್ನೋ ಹೆಸರಿನ ವ್ಯಕ್ತಿಗೆ ಹೇಳ್ತಾರಂತೆ, ನೋಡು ನೀನು ನರಶ್ರೇಷ್ಠ, ನೀನು
ಸಾಮಾನ್ಯ ವ್ಯಕ್ತಿಯಲ್ಲ, ದೊಡ್ಡ ಸಾಧನೆ ಮಾಡಿದ್ದವನೇ ನೀನು. ಅದರಲ್ಲೂ ನರಸಿಂಹ ಅಂತ ಯಾಕೆ ಅಂದ್ರೆ ನರಸಿಂಹ ದೇವರು ಕುಲದೇವತೆ ಆಗಿದ್ರಂತೆ. ವಿಶೇಷವಾಗಿ ನರಸಿಂಹನ ಆರಾಧಕರವರು. ಈ ಆರಾಧಕರು ಆಗಿದ್ರು ಅಂದ್ರೆ ಕುಲದೇವತೆಯ ಆರಾಧನೆ ಅಂತೆ, ಅಷ್ಟು ವಿಶೇಷ ಅವ್ರಿಗೆ. ಅಂಥ ನರಸಿಂಹ ನೀನು ಹೇಗೆ ನಿನ್ನ ನಾಲಿಗೆಯ ಮೇಲೆ ಸರಸ ಭಾರತಿ ವಿಲಾಸ ವಾದಿರಾಜರ ಕೃತಿ ಇದೆಯಲ್ಲ, ಅದು ನಿನ್ನ ನಾಲಿಗೆಯ ಮೇಲೆ ಹರಿದಾಡ್ತಾ ಇದೆ. ಅಂದ್ರೆ ಎಲ್ಲ ನಿನ್ನ ನಾಲಿಗೆಯ ಮೇಲೆ ಅದು ನಿಂತಿದೆ, ಎಲ್ಲ ಕಂಠಪಾಠ ಆಗಿದೆ, ಬಾಯಲ್ಲಿದೆ ನಿನಗೆ. ಅದೇ ತರಹ ತದ್ವತ್ ವೃಂದಾವನ ಕೃತಿರ್ಭವೇತ್, ಈ ಸ್ವಾಪ್ತ ವೃಂದಾವನಾಖ್ಯಾನನು ಹಾಗೆ ನಾಲಿಗೆಯ ತುದಿಯಲ್ಲಿರ್ಬೇಕು. ಅಂದ್ರೆ ಕೇಳಿದ ತಕ್ಷಣ ಹೇಳ್ಬೇಕು ಅಂತ, ಎಲ್ಲ ಬಾಯಿ ತುದಿಯಲ್ಲಿದೆ ಅಂತ, ಕೇಳಿದಾಗ ತಕ್ಷಣ ಬರ್ತಾ ಇರ್ಬೇಕು. ಹೇಗೆ ಸರಸಭಾರತಿ ವಿಲಾಸ ಕಾವ್ಯ ನಾಲಿಗೆಯ ಅಗ್ರಭಾಗದಲ್ಲಿದೆಯೋ ಆ ತರ ವೃಂದಾವನಾಖ್ಯಾನನು ಅಗ್ರಭಾಗದಲ್ಲಿ ಇರ್ಬೇಕು. ಸರಿ, ಇಷ್ಟ ಆದ್ಮೇಲೆ ಒಂದು ಆಜ್ಞೆ ಮಾಡ್ತಾರೆ. ನೋಡು ನರಸಿಂಹ, ನೀನು ಸೀದಾ ಹೋಗಿ ಹಯಗ್ರೀವ ಮುನಿಗಳಿಗೆ, ಈಗ ತಾನೇ ಹಯಗ್ರೀವ ಮುನಿನ ಭಜನೆ ಅಂತಲ್ಲ, ಅವ್ರ ಬಗ್ಗೆನೆಲ್ಲ ಮುಂದಕ್ಕೆ ಗೊತ್ತಾಗತ್ತೆ ಇನ್ನು ವಿಶೇಷವಾಗಿ. ಆ ಹಯಗ್ರೀವ ಮುನಿಗಳಿಗೆ ಹೋಗಿ ಹೇಳ್ಬೇಕು ನೀನು. ಏನು, ಹಿಂದೆ ನನಗೆ ಯಮದೇವರು ಒಂದು ಮಾತನ್ನ ಹೇಳಿದ್ರು, ಆ ಮಾತನ್ನ ನೀನು ಸೀದಾ ಹೋಗಿ ಹಯಗ್ರೀವ ಮುನಿಗೆ ಹೇಳು ಅಂತ ಉಪದೇಶ ಕೊಡುತ್ತಾರೆ. ಇದಾದ್ಮೇಲೆ ಮುಂದೆ ಅದೇನಾಯ್ತು, ಒಂದು ಸಂದರ್ಭದಲ್ಲಿ ಭೂಪ, ಈ ರಾಜ ಇರ್ತಾನಲ್ಲ, ಅವನು ಇವರ ಧನವನ್ನ ತಗೊಂಡಿದ್ದಾನೆ, ದುಡ್ಡನ್ನ ತಗೊಂಡು ಆ ದುಡ್ಡನ್ನ ಸದ್ವಿನಿಯೋಗ ಮಾಡ್ತಾ ಇಲ್ಲ. ಯಾರೋ ಪಾಪಿಗಳು ಬೆಳೆಸ್ತಾ ಇದ್ದಾನ ಅವನು ಆ ದುಡ್ಡನ್ನು ತಗೊಂಡು. ಆ ಪಾಪಿಗಳನ್ನ ಬೆಳೆಸ್ತಾ ಇದ್ದಾನೆ, ದುಡ್ಡು ಅವಂದು ಅಲ್ಲ ನಮ್ದು. ನಮ್ಮ ದುಡ್ಡನ್ನು ತಗೊಂಡು ಅವನು ಯಾವ್ದೋ ಪಾಪಿಗಳನ್ನ ಬೆಳೆಸ್ತಾ ಇದ್ದಾನೆ. ಆದ್ರೆ ನನಗೇನೋ ದೋಷ ಇಲ್ಲ, ಬೇಕಾದ್ರೆ ನಾನು ದೇವರ ಆಣೆ ಇಡ್ತೀನಿ, ದೇವರ ಪಾದದಲ್ಲಿ ಶಪಥ ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ. ಇಂಥ ದುಷ್ಟ ಅಂತ ಈ ತರ ಎಲ್ಲ ಉಪದೇಶವನ್ನ ಆ ಭಾಗದಲ್ಲಿ ಕೊಡ್ತಾನೆ. ಇಲ್ಲಿ ನರಶ್ರೇಷ್ಠ ನಾರಸಿಂಹ ಅಂತ ಏನ್ ಮಾತು ಬಂತು, ಈ ಮಾತಿನಿಂದ ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ ಮುಂದೆ ರಾಜನಿಗೆ ಅನುಗ್ರಹ ಮಾಡುವಂತಹ ವಿಶೇಷ ರೂಪದ ಬಗ್ಗೆ ಹೇಳ್ತಾರೆ. ಅಂದ್ರೆ ರಾಮಚಂದ್ರ ದೇವರ ಆರಾಧನೆ ಮಾಡ್ಬೇಕು ಅಂತ. ಆ ಆರಾಧನೆಯನ್ನ ಹೇಗ್ ಮಾಡ್ಬೇಕಂದ್ರೆ, ಯತಿಗಳು ಯಾವ ಪ್ರತೀಕವನ್ನ ಇಟ್ಕೊಂಡು ದೇವರ ಆರಾಧನೆ ಮಾಡ್ತಾರಲ್ಲ, ಈಗ ದೊಡ್ಡ ದೊಡ್ಡ ಯತಿಗಳು ಪ್ರತಿಮೆಯನ್ನು ಇಟ್ಕೊಂಡು ಪ್ರತಿಮೆಯ ಒಳಗಡೆ ಇರೋ ದೇವರನ್ನ ಪೂಜೆ ಮಾಡ್ತಾರೆ. ಆ ಪ್ರತೀಕದಲ್ಲಿರುವಂತಹ ಯಾವ ಯಾವ ಭಗವಂತನ ರೂಪ ಇದೆ, ರಾಮ ರೂಪ, ಮತ್ತೆ ವೇದವ್ಯಾಸ ರೂಪ, ಮತ್ತೆ ಕೃಷ್ಣ ರೂಪ, ಇನ್ನು ಹಯಗ್ರೀವ ರೂಪ ಆಗ್ಬೋದು, ಯಾವ ಯಾವ ರೂಪ ಇದೆ ಅದೆಲ್ಲ ಒಂದೇ ಅಂತ ಅನುಸಂಧಾನ ಮಾಡ್ಬೇಕಂತೆ. ಇದನ್ನ ಅಲ್ಲಿ ಮುಂದೆ ಏನು ವಿಷಯವನ್ನ ತಿಳಿಸ್ತಾರೆ, ವಿಶೇಷವಾಗಿ ನರಸಿಂಹದೇವರ ಆರಾಧನೆ, ರಾಮನ ಆರಾಧನೆ ಮಾಡ್ಬೇಕು ಅಂತ ಒಬ್ಬ ರಾಜ, ಹಾಗೆ ಇಲ್ಲಿ ನರಸಿಂಹ ಅನ್ನೋ ವ್ಯಕ್ತಿಗಳಿಗೆ ಅಂತ ತಿಳಿಸ್ತಾರೆ. ಆ ವಿಷಯದ ಅಂಗವಾಗಿ ಈಗಲೇ ಆ ವಿಷಯನೆಲ್ಲ ತಿಳಿಸ್ತಾ ಇದೆ. ಅಂದ್ರೆ ಈ ಮೊದಲನೇ ಅಧ್ಯಾಯದಲ್ಲಿ ಮುಂದೆ ಬರುವಂತಹ ಅಧ್ಯಾಯಗಳ ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಆಗಾಗ್ಲೇ ಈ ಎಲ್ಲ ಭಗವಂತನ ರೂಪಗಳನ್ನ ಒಂದೇ ಅಂತ ತಿಳಿಬೇಕು. ತಿಳಿಯೋದರ ಫಲ ಏನು ಅನ್ನೋದು ಮುಂದೆ ನಿದರ್ಶನ ಪರ್ವದಲ್ಲಿ ಕೊನೆಗೆ ಯಾರ್ಯಾರು ಈ ತರ ಉಪಾಸನೆ ಮಾಡಿದ್ದಕ್ಕೆ ಏನೇನ್ ಫಲವನ್ನ ಪಡ್ಕೊಂಡಿದ್ದಾರೆ ಅನ್ನೋದೆಲ್ಲ ಸ್ಪಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗೆಲ್ಲ ಆ ವಿಷಯಗಳು ಬಂದಿವೆ ಅಂತ ತಿಳಿಸ್ತಾ ಇದ್ದಾರೆ. ಈ ವಾಕ್ಯಗಳು ಹೀಗಿದೆ ಈ ವ್ಯಾಖ್ಯಾನದಲ್ಲಿ. ಅನೇನ ನೃಪಾನುಗ್ರಾಹಕ ರಾಮಚಂದ್ರಸ್ಯ ನಾರಸಿಂಹ ನರಶ್ರೇಷ್ಠ ಇತಿ ವಕ್ಷ್ಯಮಾಣ ಯತಿವರ ಪೂಜಿತ ಪ್ರತೀಕಸ್ಥ ರಾಮವೇದವ್ಯಾಸಾತ್ಮಕತ್ವಂ. ಮುಂದೆ ಅಧ್ಯಾಯದಲ್ಲಿ ಹೇಳುವಂತಹ ಏನು ಒಂದೇ ಪ್ರತೀಕದಲ್ಲಿರೋ ರಾಮ ಆಗ್ಲಿ, ಇನ್ನೊಂದು ಕೃಷ್ಣ, ವೇದವ್ಯಾಸ, ಇದೆಲ್ಲ ಭಗವಂತನ ರೂಪಗಳೇನೇನಿವೆ ಇದೆಲ್ಲ ಒಂದೇ ಅನ್ನೋ ವಿಷಯ ಏನು ಮುಂದಕ್ಕೆ ಹೇಳ್ತಾರೆ, ಅದನ್ನ ಈಗಲೇ ತಿಳಿಸಿದ್ದಾರೆ. ಇಲ್ಲಿ ತಿಳಿಸೋದ್ರ ಫಲ ಏನು ಅಂದ್ರೆ ದುರಿತಾದಿ ನಿವರ್ತಕತ್ವಂಚ, ಅನೇಕ ಪಾಪಗಳನ್ನ ಕಳ್ಕೊಳ್ತೀವಿ, ಆ ಪಾಪಗಳ ಪರಿಹಾರವೇ ಇದಕ್ಕೆ ಫಲ, ಈ ರೀತಿ ತಿಳಿಯೋದಕ್ಕೆ ಅಂತ ಇಷ್ಟು ವಿಷಯ ಬಂತು. ನಮ್ಗೆ ಎಲ್ಲಿವರೆಗೂ ಆ ಮುಂದಿನ ಅಧ್ಯಾಯಗಳನ್ನ ಸಂಪೂರ್ಣವಾಗಿ ಓದೋದಿಲ್ಲೋ ಅಲ್ಲಿವರೆಗೂ ಪೂರ್ಣವಾಗಿ ಅರ್ಥ ಆಗಲ್ಲ. ಅದ್ರ ವಿಷಯ ಹಾಗೆ ಬಂದಿದೆ ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಹೇಳಿದೆ. ಅದನ್ನ ಪೂರ್ಣ ನೋಡ್ಬೇಕು, ನೋಡಿದಾಗ ಅದರ ಬಗ್ಗೆ ಗೊತ್ತಾಗುತ್ತೆ. ಇಷ್ಟು ಇಲ್ಲಿ ಬಂದ ವಿಷಯ. ಇಲ್ಲಿಗೆ ನರಸಿಂಹನ ಸ್ತೋತ್ರದ ಮುಕ್ತಾಯವನ್ನ ಇಲ್ಲಿ ಮಾಡ್ತಾರೆ. ಹಾಗಾದ್ರೆ ರಾಮನ ಸ್ತೋತ್ರ, ನರಸಿಂಹನ ಸ್ತೋತ್ರ ಇದು ಹೇಗಾಯ್ತು ಅಂದ್ರೆ ಮರ್ತ್ಯ ಸಿಂಹ ನಮೋ ನಮಃ. ಮರ್ತ್ಯ ಬೇರೆ ಅಲ್ಲ, ಸಿಂಹ ಬೇರೆ ಅಲ್ಲ ಅಂತ ಚಿಂತನೆ ಮಾಡೋದು ಅಂತ ತಾತ್ಪರ್ಯ. ಮರ್ತ್ಯ ಅಂದ್ರೆ ಮನುಷ್ಯ, ಅಂದ್ರೆ ಸಾಮಾನ್ಯ ಅಲ್ಲ, ನರ ಶ್ರೇಷ್ಠ ಅಂದ್ರೆ ರಾಮಚಂದ್ರ, ನರ ಮರ್ತ್ಯ ಎಲ್ಲ ಒಂದೇ ಶಬ್ದದ ಅರ್ಥಗಳು. ಇಲ್ಲಿ ಮರ್ತ್ಯ ಅಂದ್ರು ನರ ಅಂದ್ರು ಒಂದೇ ಅಂತ ಅರ್ಥ ತಗೊಂಡು, ನರ ಅಂದ್ರೆ ರಾಮ ಅಂತ ತಗೊಂಡು, ಸಿಂಹ ಅಂದ್ರೆ ನರಸಿಂಹ ಅಂತ ತಗೊಳ್ಳೋದು. ಹೀಗೆ ಇಬ್ಬರನ್ನು ಒಂದೇ ಶಬ್ದದಿಂದ ತಿಳಿಸಿದ್ದಾರೆ. ಅದರಿಂದ
ಯಾವುದೇ ಪ್ರತೀಕವನ್ನು ತಗೊಂಡ್ರು ಆ ಒಂದೇ ಪ್ರತೀಕದಲ್ಲಿ ಇಷ್ಟು ಭಗವದ್ ರೂಪಗಳ ಅನುಸಂಧಾನ ಇದೆಲ್ಲ ಒಂದೇ, ಒಂದೊಂದ್ರ ಜೊತೆಗಿದೆ ಅನ್ನುವ ಅನುಸಂಧಾನ. ಯಾಕಂದ್ರೆ ಎಲ್ಲ ಒಂದೇ ಅಂದ್ರೆ ನಮಗೆ ತಲೆಗೆ ಬರಲ್ಲ ಹೇಗ್ ಒಂದೇ ಉಪಾಸನೆ ಮಾಡ್ಬೇಕು ಅಂತ. ಆದ್ರಿಂದ ಒಂದು ಶಬ್ದವನ್ನ ತಗೊಂಡ್ರೆ ಒಂದೊಂದು ಭಗವಂತನ ರೂಪನು ನೆನಪಾಗ್ತಾ ಹೋಗ್ಬೇಕು. ಒಂದೇ ಪ್ರತೀಕ ಇಟ್ಕೊಳ್ಳೋದು, ಆ ಪ್ರತೀಕದಲ್ಲೇ ನರಸಿಂಹ ರೂಪ ಇದೆ, ವೇದವ್ಯಾಸ ರೂಪ ಇದೆ, ಕೃಷ್ಣ ರೂಪ ಇದೆ, ರಾಮನ ರೂಪ ಇದೆ, ಇದೆಲ್ಲ ಅನುಸಂಧಾನ ಮಾಡ್ಬೇಕು. ಇದರಿಂದ ಏನಾಗುತ್ತೆ? ದುರಿತಾದ ನಿವರ್ತಕತ್ವಂ ಅಂತ, ಪಾಪಗಳ ನಿವೃತ್ತಿಯ ಫಲ. ಇಷ್ಟ ಹೇಳಿ ಮುಂದೆ ಇದುವರೆಗೆ ಮಾಡಿದ ಈ ರಾಮನ ಸ್ತೋತ್ರ, ನರಸಿಂಹನ ಸ್ತೋತ್ರ, ಏನೇನು ಸ್ತೋತ್ರ ಇದೆ ಇದರ ಫಲ ಏನು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ವಿಶೇಷ, ಈ ಕಣಗಲಿ ಶ್ರೀನಿವಾಸಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಒಂದು ವಿಷಯ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ. ಈಗ ಅತ್ಯದ್ಭುತಾಕಾರ ಮೂರ್ತಿ ಅನ್ನೋ ಶ್ಲೋಕ ಇದುವರೆಗೆ ಅನೇಕ ಭಗವದ್ ರೂಪಗಳನ್ನು ಹೇಳುತ್ತೆ ಅಂತ ನೋಡಿದ್ವಿ. ಅದರಲ್ಲಿ ನರಸಿಂಹ ಸ್ತೋತ್ರ ಅಂದ್ರೆ ಇದು ಎಲ್ಲಿರೋ ನರಸಿಂಹನ ಸ್ತೋತ್ರ ಅಂದ್ರೆ ಸ್ವಮಠಸ್ಥಂ ನರಸಿಂಹಂ ಪ್ರಣಮತಿ ಅಂತ ಇವ್ರು ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಸೋದಾ ಮಠದಲ್ಲಿರುವಂತಹ ಯಾವ ನರಸಿಂಹ ಪ್ರತಿಮೆ ಇದೆ ಅದನ್ನ ಸ್ತೋತ್ರ ಮಾಡ್ತಾ ಇದ್ದಾರಂತೆ ಈ ಶ್ಲೋಕದಿಂದ ಅಂತ ಹೇಳ್ತಾರೆ. ಹಾಗಾಗಿ ಆ ನರಸಿಂಹದೇವರ ಸ್ತೋತ್ರ ಆಯ್ತಿದು. ಆ ನರಸಿಂಹದೇವರ ಪ್ರೀತಿ ಸಂಪಾದನೆ ಮಾಡ್ಬೇಕಂದ್ರೆ ಈ ಶ್ಲೋಕನ ಆ ಪ್ರತಿಮೆಯನ್ನು ನೋಡ್ತಾ ನಾವು ಹೇಳ್ಬೇಕು ಅಂತ ತುಂಬಾ ಶ್ರೇಷ್ಠ. ಅದನ್ನ ಇವರು ರಾಮಕೃಷ್ಣ ಬಾದರಾಯಣ ಅಭಿನ್ನಂ ಹಯಗ್ರೀವಂ ಪ್ರಣಮ್ಯ ಸ್ವಮಠಸ್ಥಂ ನರಸಿಂಹಂ ಪ್ರಣಮತಿ ಅಂತ ಅದನ್ನ ಉಲ್ಲೇಖ ಮಾಡಿದ್ರು. ಇಷ್ಟಾದ್ಮೇಲೆ ಮುಂದಕ್ಕೆ ಈ ದೃಪ್ತದಾನವ ವಿಧ್ವಂಸನ್ ಅಂತ ಏನು ಶಬ್ದ ಬಂದಿದೆ ಅದಕ್ಕೆ ಇನ್ನೊಂದು ಭಗವದ್ ರೂಪ ತಗೊಳ್ಬೇಕು ಅಂತ ಹೇಳ್ತಾರೆ. ನಾವು ಯೋಚನೆ ಮಾಡಿದ ಇಷ್ಟು ಭಗವದ್ ರೂಪ, ಇನ್ನೊಂದು ವರಾಹ ರೂಪವನ್ನ ಬಿಡೋ ಹಾಗಿಲ್ವಂತೆ. ಆ ವರಾಹ ರೂಪದ ಚಿಂತನೆಯನ್ನು ತೋರಿಸಿದ್ದಾರೆ. ಭೂವರಾಹ ವಿಶೇಷ, ನರಸಿಂಹ ರೂಪ ವಿಶೇಷ. ನಾವು ನೋಡ್ಬೋದು ಸೋದಾ ಮಠದಲ್ಲಿ ಆ ಪ್ರತಿಮೆಗಳನ್ನೆಲ್ಲ ನೋಡ್ಬಹುದು ವಿಶೇಷ. ವರಾಹ ದೇವರ ಚಿಂತನೆಯನ್ನು ಇಲ್ಲಿ ಮಾಡಿಸಿದ್ದಾರೆ. ಅದ್ ಹೇಗೆ? ದೃಪ್ತದಾನವ ವಿಧ್ವಂಸನ್ ಅಂತ ಇದೆ. ಈ ದೃಪ್ತದಾನವ ಅಂದ್ರೆ ಈ ದರ್ಪ ಯಾಕೆ ಬರುತ್ತೆ, ಮದ ಯಾಕೆ ಬರುತ್ತೆ ಈ ದೈತ್ಯರಿಗೆ ದಾನವರಿಗೆ ಎಲ್ಲ? ವರ, ಬ್ರಹ್ಮದೇವರ ವರ ಇತ್ತು, ಅದರಿಂದ ಅಹಂಕಾರ ದರ್ಪ ಏನೇನ್ ಬೇರೆ ಬೇರೆ ಶಬ್ದದಿಂದ ಕರೀಬಹುದು ಇದೆಲ್ಲ ಇತ್ತು. ಯಾರಿಗೆ? ಹಿರಣ್ಯಾಕ್ಷ ಹಿರಣ್ಯ ಕಶಿಪುರ್ವ ಅಂತಾರೆ. ಬರೀ ಹಿರಣ್ಯ ಕಶಿಪುರ್ನ ಯಾಕೆ ತಗೊಳ್ತೀರಿ? ಹಿರಣ್ಯಾಕ್ಷರನ್ನು ತಗೊಳ್ಳಿ. ಆ ಹಿರಣ್ಯಾಕ್ಷ ಅಂತ ತಗೊಂಡ್ರೆ ವರಾಹದೇವರು ಬಂದ್ರು ಅಂತ ಅರ್ಥ. ಯಾರು ಬ್ರಹ್ಮದೇವರ ವರದಿಂದ ಮದಿಸಿದ್ನೋ ಅಂತ ಹಿರಣ್ಯ ಕಶಿಪು ಆಗಲಿ ಅಥವಾ ಹಿರಣ್ಯಾಕ್ಷ ಆಗಲಿ ಇವರನ್ನ ವಿಶೇಷವಾಗಿ ಧ್ವಂಸ ಮಾಡಿದ ಆ ವರಾಹ ರೂಪವನ್ನ ಚಿಂತಿಸ್ಬೇಕು. ಹಾಗಾಗಿ ವರಾಹನ ಸ್ತೋತ್ರನೂ ಇದಾಗಿದೆ ಅನ್ನೋ ಅರ್ಥದಲ್ಲಿ ಇವರು ವಿವರಣೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿ ಈ ಸ್ತೋತ್ರದ ಪಾರಾಯಣದ ಫಲ ಏನು ಅಂದಾಗ ಮುಂದಿನ ಶ್ಲೋಕ 57ನೇದು. ನರಸ್ತೋತ್ರ ಜದೋಷಂ ತಂ ನರಸಿಂಹಸ್ತುತಿ ಸದಾ ನಾಶಯೇತ ನರಜನ್ಮಾನಿ ಚೈವಮೇವ ನ ಸಂಶಯಃ. ನರಸ್ತೋತ್ರಜ ದೋಷಂ ಅಂತ ಹೇಳ್ತಾರೆ. ನರಸ್ತೋತ್ರ ದೋಷ ಅಂದ್ರೆ ಹಿಂದೆನೂ ಬಂತು, ಆತ್ಮಸ್ತೋತ್ರಜ ದೋಷಂ ತಂ ಆತ್ಮಸ್ತೋತ್ರಂ ವಿನಾಶಯೇತ್ ಅಂತ ಬಂತು. ಅಲ್ಲಿ ಆತ್ಮ ಅಂತ ಬಂತು, ಇಲ್ಲಿ ನರ ಅಂತ ಬಂದಿದೆ, ವ್ಯತ್ಯಾಸ ಅಷ್ಟೇ. ಆತ್ಮಸ್ತೋತ್ರ ಅಂದ್ರೆ ನಮ್ಮನ್ನ ನಾವು ಹೊಗಳುಕೊಳ್ಳೋದು ಅಂತ ಆಗುತ್ತೆ. ಅದರಲ್ಲಿ ನರಸ್ತೋತ್ರ ಅಂದ್ರೆ ಅದನ್ನ ಹೇಳ್ತಾ ಇಲ್ಲ, ನಮ್ಮನ್ನ ನಾವು ಹೊಗಳುಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಹೊರತು ಬೇರೆಯವರನ್ನು ಹೊಗಳೋದು. ಏನಾಗುತ್ತೆ ಎಷ್ಟೋ ಸಂದರ್ಭದಲ್ಲಿ, ಎಷ್ಟೋ ಏನು ಪ್ರತಿನಿತ್ಯದ ಸಂದರ್ಭದಲ್ಲೂ ಒಬ್ಬರನ್ನ ಹೊಗಳದೇ ಕೆಲಸ ಆಗತ್ತೆ, ಹೊಗಳದೇ ಇದ್ರೆ ಕೆಲಸ ಆಗಲ್ಲ. ಆದ್ರಿಂದ ಏನ್ ಮಾಡ್ಬೇಕು? ಮನುಷ್ಯರನ್ನ ಸ್ತೋತ್ರ ಮಾಡ್ಬೇಕು. ವಸ್ತುತಃ ಎಲ್ಲ ಇರೋದು ದೇವರ ಬಳಿ, ಆದ್ರೆ ದೇವರನ್ನ ಸ್ತೋತ್ರ ಮಾಡ್ತೇನೆ ನಮ್ಮ ಸುತ್ತಲೂ ಮುತ್ತಲೂ ಇರುವಂತಹ ಮನುಷ್ಯರನ್ನ ಸ್ತೋತ್ರ ಮಾಡ್ತಾ ಇರ್ತೀವಿ, ಹೊಗಳ್ತಾ ಇರ್ತೀವಿ. ಅದು ಸ್ತೋತ್ರ ಅಂದ್ರೆ ಅವರಲ್ಲಿರೋ ಗುಣ ಅಲ್ಲ, ಗುಣವನ್ನು ಇಟ್ಕೊಂಡು ಹೇಳೋದಲ್ಲ. ಅವರಲ್ಲಿ ಗುಣ ಇರುತ್ತೋ ಬಿಡುತ್ತೋ, ಚೆನ್ನಾಗಿ ಹೊಗಳಿದ್ರೆ ಅವರಿಂದ ನಮಗೆ ಕೆಲಸ ಆಗತ್ತೆ, ಲಾಭ ಆಗತ್ತೆ. ಲಾಭದ ದೃಷ್ಟಿಯಿಂದ ಸ್ತೋತ್ರ ಮಾಡ್ತಾ ಹೋಗ್ತಾರೆ. ಇದು ದೊಡ್ಡ ಅಪರಾಧ ಅಂತ ಹೇಳ್ತಾರೆ. ಬೇರೆಯವರು ಸ್ತೋತ್ರ ಮಾಡೋದು ದೊಡ್ಡ ಅಪರಾಧ. ಯಾರೋ ಬೇಡದೇ ಇರುವಂತಹ ನೀಚ ಜನರ ಸ್ತೋತ್ರ. ಗುರುಗಳ ಸ್ತೋತ್ರ ಮಾಡೋ ದೋಷ ಅಲ್ಲ. ಇವಾಗ ದೊಡ್ಡ ಜ್ಞಾನಿಗಳಿರ್ತಾರೆ,
ಆ ದೊಡ್ಡ ಜ್ಞಾನಿಗಳು ನರ ಅನ್ನೋ ಅವರು ಕೂಡ ನರರೇ ತಾನೆ, ಮನುಷ್ಯ ಅವತಾರವನ್ನ ಎತ್ತೇ ತಾನೆ ಬಂದಿತ್ತು, ಮನುಷ್ಯ ರೂಪದಲ್ಲೇ ಕಾಣ್ತಾ ಇರೋದಲ್ವ. ಮತ್ತೆ ಅಂತಹ ದೊಡ್ಡ ದೊಡ್ಡ ಜ್ಞಾನಿಗಳ ಸ್ತೋತ್ರ ಮಾಡಿದ್ರೆ ದೋಷನ? ಅದ್ರ ಬಗ್ಗೆ ಹೇಳ್ತಾರೆ. ಇದು ಯಾವ ರೀತಿ ಅಂದ್ರೆ, ಒಬ್ಬ ರಾಜನಾಗಬಹುದು, ಸಾಮಾನ್ಯ ಪ್ರಜೆ, ಅವನೇನೋ ಧಾರ್ಮಿಕನಲ್ಲ, ಒಬ್ಬ ರಾಜ ಅಷ್ಟೇ ಅಲ್ಲ, ಇನ್ಯಾರೋ ಧಾರ್ಮಿಕರಲ್ಲದೆ ಇರೋ ವ್ಯಕ್ತಿಗಳು ಸುತ್ತಮುತ್ತ ಇರೋರು, ಅದು ಬಂಧುಗಳಾಗ್ಬೋದು, ಮತ್ತೊಬ್ಬರಾಗ್ಬೋದು, ಯಾರು ಸಾತ್ವಿಕರಲ್ಲ, ಈ ಧರ್ಮ ಮಾರ್ಗದಲ್ಲಿ ಇಲ್ಲ, ಅಂಥ ಜನರ ಹತ್ರ ಹೋಗಿ ಸ್ತೋತ್ರ ಮಾಡೋ ಪರಿಸ್ಥಿತಿ ಬರುತ್ತೆ. ದೊಡ್ಡ ದೋಷ ಅದು. ಯಾಕೆ? ವಿಷ್ಣು ಭಕ್ತ ಅಲ್ಲ, ಅವೈಷ್ಣವ ಅವನು. ಅವೈಷ್ಣವನ ಹತ್ರ ಮಾತಾಡ್ಲೇಬಾರ್ದು ಅಂತಿದೆ, ಅವ್ನು ನೋಡ್ಬಾರ್ದು ಅಂತಿದೆ, ಅವ್ನು ನೋಡಿದ್ರೆ ಸೂರ್ಯನ ದರ್ಶನ ಮಾಡ್ಬೇಕು ಅಂತಿದೆ, ಅವಾಗ್ಲೇ ಶುದ್ಧಿ ಅಂತ ಇದೆ. ಅಂಥದ್ರಲ್ಲಿ ಅವನ ಹತ್ರ ಹೋಗಿ ಅವನನ್ನು ಹೊಗಳೋದು ಅಂತಂದ್ರೆ ಇದು ತುಂಬಾ ನೀಚದ ಕೆಲಸ ಆಯ್ತು. ಇದು ದೊಡ್ಡ ದೋಷ. ಈ ದೋಷದ ಫಲ ಏನು ಅಂದ್ರೆ, ಇನ್ನೊಂದು 10 ನರ ಜನ್ಮ ಬರುತ್ತಂತೆ ನಮ್ಗೆ. ಅದು ಯಾವ ಜನ್ಮದಲ್ಲಿ ಬುದ್ಧಿ ಸರಿಯಾಗಿರುತ್ತೋ ಎಲ್ಲೋ ಗೊತ್ತಿಲ್ಲ. ನಾಶಯೇ ನರ ಜನ್ಮಾನಿ, ಅನೇಕ ನರ ಜನ್ಮಗಳು ಬರುತ್ತೆ. ಆ ಎಲ್ಲ ನರ ಜನ್ಮಗಳನ್ನು ಕಳ್ಕೊಳ್ಬೇಕಲ್ಲ. ಹಾಗಾಗಿ ನರನ ಸ್ತೋತ್ರ, ಅನೇಕ ನರ ಜನ್ಮಗಳ ಪ್ರಾಪ್ತಿ, ಇದರ ಪರಿಹಾರ ಆಗ್ಬೇಕು ಅಂದ್ರೆ ನರಸ್ತೋತ್ರ ಮಾಡ್ಬೇಕು. ನರಸ್ತೋತ್ರ ಅಂದ್ರೆ ಯಾರ ಸ್ತೋತ್ರ? ನರಸಿಂಹ ಸ್ತೋತ್ರ. ನರಸಿಂಹ ಸ್ತುತಿ ಸದಾ. ಯಾಕೆ? ನರ ಅಂದ್ರೆ ರಾಮನೂ ಆಗ್ತಾನೆ, ಮತ್ತೆ ಕೃಷ್ಣ, ವೇದವ್ಯಾಸ, ಹಯಗ್ರೀವ ಎಲ್ಲರೂ ಬರ್ತಾರೆ ಅದರಲ್ಲಿ. ಯಾಕೆಂದ್ರೆ ಹಯಗ್ರೀವ ಅಂದ್ರೆ ಇನ್ನೊಂದು ರೂಪನೇ ಇದೆಯಲ್ಲ, ಅಂದ್ರೆ ಮನುಷ್ಯನ ಒಂದು ಆಕಾರ ಇರುವಂತದ್ದು, ಮುಖ ಅದು ಹಯ, ಕುದುರೆ ತರ, ಇದ್ ಮಿಕ್ಕಿದ್ದು ಮನುಷ್ಯನ ಆಕಾರನೇ. ಹಾಗಾಗಿ ನರ ಅನ್ನೋ ಶಬ್ದದಿಂದ ಹಯಗ್ರೀವನನ್ನು ತಗೊಳ್ಬಹುದು. ಇನ್ನು ಸಿಂಹ ಅನ್ನೋದನ್ನ ನರಸಿಂಹದೇವರನ್ನು ತಗೊಂಡ್ವಿ. ಈ ತರ ನೋಡಿದಾಗ ನರನ ಸ್ತೋತ್ರ ಮಾಡಿದಾಗ, ಅಂದ್ರೆ ದೇವರ ಸ್ತೋತ್ರ ಮಾಡಿದಾಗ, ಈ ಮನುಷ್ಯರ ಸ್ತೋತ್ರ ಮಾಡಿದ್ರಿಂದ ಏನ್ ದೋಷ ಬಂದಿದೆಯೋ ಅದು ಪರಿಹಾರ ಆಗಿ ಮುಂದೆ ನಮಗೆ ಬರಬಹುದಾದ ಅನೇಕ ಜನ್ಮಗಳೇನಿದೆ ಅದನ್ನೆಲ್ಲ ಕಳೆಯುತ್ತಂತೆ. ಹಾಗಾದ್ರೆ ಮುಂದಿನ ಜನ್ಮಗಳನ್ನ ಕಳೆಯುವಂತಹ ಸ್ತೋತ್ರ ಅಂದ್ರೆ ಇದು ಎಷ್ಟು ವಿಶೇಷ. ಯಾಕಂದ್ರೆ ಯಾರು ಮತ್ಮತ್ ಸಂಸಾರಕ್ಕೆ ಬರ್ಲಿಕ್ಕೆ ಇಷ್ಟ ಪಡಬಾರ್ದು. ಇಂಥ ಕಷ್ಟವಾದ ಸಂಸಾರ, ಮತ್ಮತ್ ಬರ್ಬೇಕು ಅಂತ ಯಾರು ಇಷ್ಟಪಡ್ತಾರೆ? ಇದನ್ನೆಲ್ಲ ಕಳ್ಕೊಳ್ಬೇಕಲ್ಲ. ಈ ಕರ್ಮದ ಫಲ ಕಳ್ಕೊಳ್ಬೇಕು ಅಂತಾದ್ರೆ ಈ ರಾಮನ ಸ್ತೋತ್ರ ಅಥವಾ ಈ ಎಲ್ಲ ಭಗವದ್ ರೂಪಗಳನ್ನು ಒಳಗೊಂಡ ಇದುವರೆಗೂ ಮಾಡಿದ ಸ್ತೋತ್ರ ಏನಿದೆ, ಇದು ಬಹಳ ಸಮರ್ಥವಾದ ಪದ್ಯ. ಇದನ್ನ ಪಾರಾಯಣ ಮಾಡ್ಬೇಕು ಅಂತ. ಏವಮೇವ ನ ಸಂಶಯ. ಇದನ್ನ ಯಾರು ಸರಿಯಾಗಿ ಇಷ್ಟೆಲ್ಲ ಅನುಸಂಧಾನ ಮಾಡಿ, ಸುಮ್ಮನೆ ಶ್ಲೋಕ ಪಾರಾಯಣ ಅದು ಬೇರೆ, ಸರಿಯಾಗಿ ಇದನ್ನೆಲ್ಲ ಅನುಸಂಧಾನ ಮಾಡಿ ಯಾರು ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಎಲ್ಲ ಭಗವದ್ ರೂಪಗಳು ಅನುಗ್ರಹವನ್ನ ಮಾಡ್ತಾವೆ. ಅವಂಥವರಿಗೆ ಅನೇಕ ಜನ್ಮಗಳ ನಾಶ ಆಗತ್ತೆ ಅಂತ. ಇಷ್ಟು ಬಂತಲ್ಲ. ಇದರ ಬಗ್ಗೆ ಶ್ರೀಮುಷ್ಟಮಾಚಾರ್ಯರು ಒಂದು ವ್ಯಾಖ್ಯಾನದಲ್ಲಿ ಒಂದು ವಿಷಯ ತಿಳಿಸ್ತಾರೆ. ಇದು ಯಾರಿಗೆ ಬಂದಿದ್ದಂದ್ರೆ, ಒಂದ್ಸಲಿ ಸೂಚನೆ ಕೊಟ್ರಂತೆ ವಾದಿರಾಜರು. ಯಾರಿಗೆ? ಶೇಷಾಚಾರ್ಯರು ಮತ್ತೆ ಸೀತಾಪತಿಗಳು. ಅಂದ್ರೆ ಯಾರು ಹೋಗಿ ಸ್ತೋತ್ರ ಮಾಡೋ ಪ್ರಸಂಗ ಬಂತ, ಯಾರು ಉದಾಹರಣೆ ಹೇಳಿದ್ರೆ ಉದಾಹರಣೆ ಕೊಟ್ಟಿದ್ದಾರೆ. ನರಸ್ತೋತ್ರಾದಿ ಭಯೇನ ಅಭಿಮತ ರಾಜಧಾನಿ ಪ್ರವೇಶೆ ಶೇಷಾದೀನಾಂ ವೈಮುಖ್ಯ ನಿರಾಸಾಯ ನರಸ್ತೋತ್ರಜ ಇತ್ಯಾದಿ ಅಂತ ಬರುತ್ತೆ. ಇದರ್ಥ ಒಂದ್ ಸಂದರ್ಭ ವೃಂದಾವನಾಚಾರ್ಯರಿಗೋಸ್ಕರ ಒಬ್ಬ ರಾಜನ ಹತ್ರ ಹೋಗ್ಬೇಕಾಗಿ ಬರುತ್ತೆ. ಯಾರಿಗೆ? ಶೇಷಾಚಾರ್ಯರಿಗೆ ಮತ್ತೆ ಸೀತಾಪತಿಗಳಿಗೆ. ಅದು ವಾದಿರಾಜರ ಆಜ್ಞೆ ಪ್ರಕಾರನೇ. ಆದ್ರೆ ಆಜ್ಞೆ ಮಾಡಿದ್ರು ಗುರುಗಳು ಇವ್ರು ಹೋಗ್ಬೇಕು ಅಂತಿಲ್ಲ. ಯಾಕೆಂದ್ರೆ ಹೋಗಿ ಇವ್ರ ಕೆಲ್ಸಕ್ಕೋಸ್ಕರ, ಸರಿ ತಮ್ಮ ಸ್ವಾರ್ಥ ಏನಲ್ಲ, ಗುರುಗಳ ಕೆಲ್ಸಕ್ಕೋಸ್ಕರ ಹೋಗ್ಬೇಕು. ಅದೇ ರಾಜನ ಬಳಿ ಹೋದಾಗ ರಾಜ ಯಾಕೆ ಕೆಲಸ ಮಾಡ್ಕೊಡ್ತಾನೆ? ಅವ್ನು ಹೊಗಳಬೇಕು ಚೆನ್ನಾಗಿ. ಆದ್ರೆ ರಾಜನನ್ನ ಹೊಗಳೋದು ತಪ್ಪು. ಯಾಕೆ ತಪ್ಪು? ಅವನೇನ್ ಧರ್ಮಿಷ್ಠನಾದವನಲ್ಲ. ಮತ್ತೆ ಸ್ತೋತ್ರ ಮಾಡೋದಿದ್ರೆ ಎಲ್ಲಾ ಕಡೆ ಅಂತರ್ಯಾಮಿ ಚಿಂತನೆ ಇರ್ಬೇಕು. ನಾವೀಗ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ರು, ಬ್ರಾಹ್ಮಣ ಸ್ತೋತ್ರ ಮಾಡಿದ್ರು, ಅದು ಅಂತರ್ಯಾಮಿ ಚಿಂತನೆ. ದೇವರಿಗೆ ಅಲ್ಲಿ ಎಲ್ಲ ಅರ್ಪಣೆ, ದೇವರನ್ನೇ ನಾವು ಸ್ತೋತ್ರ ಮಾಡ್ತಾ ಇರೋದು. ಇವರು ರುದ್ರದೇವರು ಹೇಳ್ತಾರಲ್ಲ, ಪಾರ್ವತಿಗೆ ಉಪದೇಶ ಮಾಡ್ತಾ, ಯಾವುದೇ ಒಂದು ಯಾರು ಬಂದ್ರೆ ಹೇಳೋದು ಅಥವಾ ನಮಸ್ಕಾರ ಮಾಡೋದು, ಗೌರವ ಸೂಚಿಸೋದು, ಇದೆಲ್ಲ ಯಾರಿಗೆ? ಮುಂದಿರೋ ವ್ಯಕ್ತಿಗಳಿಗಲ್ಲ, ಅಲ್ಲಿರುವಂತಹ ಭಗವದ್ ರೂಪಕ್ಕೆ. ಆದ್ರಿಂದ ಈ ಅನುಸಂಧಾನ ಇದ್ರೆ ಸರಿ. ಅದು ಇವ್ರೇನ್ ಅನ್ಕೊಂಡ್ರು, ಶೇಷಾಚಾರ್ಯರು ಮತ್ತೆ ಸೀತಾಪತಿಗಳು, ನಾವೀಗ ರಾಜನ ಸ್ತೋತ್ರ ಮಾಡಿದ್ರೆ ನಮ್ಗೆ ಅನೇಕ ನರಜನ್ಮಗಳಿಗೆ ಬೇಕಾದ ದೋಷ ಸಂಪಾದನೆ ಮಾಡ್ಕೊಂಡ ಹಾಗಾಗತ್ತೆ, ಅಷ್ಟೆಲ್ಲ ಪಾಪ ಬರುತ್ತೆ ನಮ್ಗೆ, ಈ ಪಾಪ ಲೇಪ ಆಗ್ಬಿಡತ್ತೆ, ಅದು ನಾವು ರಾಜಧಾನಿ ಪ್ರವೇಶ ಮಾಡೋದ್ ಬೇಡ ಅಂತ ಏನಾದ್ರೂ ಅವರು ಮನಸ್ಸು ಮಾಡಿದ್ರೆ ಅದನ್ನ ಹೇಳ್ತಾರೆ. ನರಸ್ತೋತ್ರಾದಿ ಭಜೇನ ಅಭಿಮತ ರಾಜಧಾನಿ ಪ್ರವೇಶ ಶೇಷಾದಿನಂ ವೈಮುಖ್ಯಂ ಸ್ಯಾತ್. ವೈಮುಖ್ಯ ಅಂದ್ರೆ ಅಲ್ಲಿ ಮುಖ ಹಾಕ್ದೇನೆ ಬೇರೆ ಕಡೆ ಹೊರಟೋಗೋದು. ಅಭಿಮುಖರಾಗೋದು ಅಂದ್ರೆ ಅಲ್ಲಿ ಹೋಗೋದು, ವಿಮುಖರಾಗೋದು. ವೈಮುಖ್ಯ ಅಂತಂದ್ರೆ ಅದನ್ನ ಹಿಂದೆ ಬಂದ್ಬಿಡೋದು, ಅಲ್ಲಿ ಹೋಗಲೇ ಇಲ್ಲ.
ಆತರ ಏನಾದ್ರೂ ನರಸ್ತೋತ್ರ ಮಾಡೋ ಭಯದಿಂದ ನಮ್ಗೆ ಇಂಥ ದೋಷ ಬರುತ್ತೆ, ಅನೇಕ ಜನ್ಮಗಳಿಗೆ ಕಾರಣ ಆಗತ್ತೆ, ಬೇಡ ಅಂತ ಏನಾದ್ರೂ ಅಲ್ಲಿ ವಿಮುಖರಾಗ್ಬಿಡ್ತಾರೋ ಏನೋ, ಅದಕ್ಕೋಸ್ಕರ ಇಲ್ಲೊಂದು ಉಪಾಯವನ್ನ ಹೇಳಿದ್ರು. ಏನಿಲ್ಲ, ಇಂಥ ಸಂದರ್ಭ ಬಂದಾಗ ಈ ನರಸಿಂಹದೇವರ ಸ್ತೋತ್ರ, ಈ ರಾಮನ ಸ್ತೋತ್ರ, ಅತ್ಯದ್ಭುತ ಆಕಾರ ಮೂರ್ತಿ ತರದ ಈ ಅನೇಕ ಸ್ತೋತ್ರ ಏನಿದೆ, ಇದನ್ನ ಪ್ರತಿನಿತ್ಯ ಹೇಳ್ಕೊಳ್ತಾ ಇದ್ರೆ ಅಂಥ ದೋಷ ಎಲ್ಲ ಪರಿಹಾರ ಆಗ್ಬಿಡುತ್ತೆ. ಅದರಿಂದ ಹೊಗಳಿದ್ದು ದೋಷನೂ ತಟ್ಟಲ್ಲ ಅಂತ ಒಂದು ಉಪಾಯ ಹೇಳ್ಕೊಟ್ರು. ಯಾಕಂದ್ರೆ ಈ ಕಾಲದಲ್ಲಿ ಇನ್ನೂ ನಡೀತಾನೆ ಇದೆ, ಕಲಿಯುಗದಲ್ಲಿ. ಇವ್ರೇನೋ ರಾಜನ ಹತ್ರ ಹೋದ್ರು ಯಾವ್ದೋ ಒಂದು ಗುರುಗಳ ಕೆಲಸಕ್ಕೆ, ಪ್ರತಿಯೊಂದ್ ಕಡೆನೂ ಹೀಗ್ ಮಾಡ್ಲೇಬೇಕೀಗ. ಅಂದ್ಮೇಲೆ ಅಂಥ ದೋಷಗಳನ್ನು ತಪ್ಪಿಸ್ಕೊಳ್ಳೋದು ಹೇಗೆ? ಅದಕ್ಕೆ ಏನಾದ್ರು ಉಪಾಯ ಇದೆಯಾ? ಇದೇ ಉಪಾಯ. ಪ್ರತಿನಿತ್ಯ ಇಷ್ಟು ಈ ಒಂದು 6-7 ಶ್ಲೋಕಗಳೇನ್ ಬಂತಲ್ಲ, ಆ ಸ್ತೋತ್ರಗಳಲ್ಲಿ ಈ ಅತ್ಯದ್ಭುತಾಕಾರ ಮೂರ್ತಿ ಅನ್ನೋ ಸ್ತೋತ್ರವನ್ನಾದ್ರೂ ಈ ಶ್ಲೋಕವನ್ನ ವಿಶೇಷವಾಗಿ ಹೇಳ್ಕೊಳ್ತಾ ಇರ್ಬೇಕು ಅಂತ. ಯಾಕೆಂದ್ರೆ ಒಂದು ಮಾತನ್ನ ಹೇಳ್ತಾರೆ, ಯತ್ರ ಪ್ರತೀತಾರ್ಥ ಬಾಧ ತತ್ರ ಅಂತರ್ಯಾಮಿ ಸಂಗ್ರಹ ಅಂತ. ಮೇಲ್ನೋಟಕ್ಕೆ ಏನಾಗತ್ತೆ, ಮುಂದೆ ಅನೇಕ ಸಂದರ್ಭಗಳಲ್ಲಿ ನೀನ್ ರಾಜನ ಹತ್ರ ಹೋಗು, ಅಲ್ಲಿ ಹೊಗಳು, ಅವ್ನು ಕೆಲಸ ಮಾಡ್ಕೊಡ್ತಾನೆ ಅಂತ ವಾದಿರಾಜರ ಮಾತು ಬಂದಿದೆ ಅಂತ ಇಟ್ಕೊಳ್ಳಿ. ಅಲ್ಲ, ರಾಜರು ಹೀಗೆ ಹೇಳೋದು ಸರಿನಾ? ಯಾಕೆಂದ್ರೆ ದೇವರನ್ನ ಹೋಗಿ ಮೊರೆ ಹೊಂದು ಅವನನ್ನ ಭಜಿಸು, ಅವನ ಹತ್ರ ನಿನ್ಗೆ ಅನುಕೂಲ ಆಗತ್ತೆ ಅಂತ ಹೇಳೋದು ಸರಿ. ಯಾರೋ ಒಬ್ಬ ತುಚ್ಛ ರಾಜ, ಮನುಷ್ಯ ಸಾಮಾನ್ಯ, ಅವನ ಹತ್ರ ಹೋಗಿ ಹೊಗಳಿ ಗುರುಗಳಿಗೋಸ್ಕರ ಮಾಡಿಸೋದು ಕೆಲಸ ಅಂದ್ರೆ ತಪ್ಪಲ್ವಾ? ಚಿಕ್ಕವ್ರನ್ನ ಹೊಗಳಿ ದೊಡ್ಡವ್ರ ಕೆಲ್ಸಕ್ಕೋಸ್ಕರ ಚಿಕ್ಕವ್ರನ್ನ ಹೊಗಳೋದ್ರಲ್ಲಿ ಅರ್ಥ ಏನಿದೆ? ಅದು ಮಾಡ್ಬಾರ್ದಲ್ವಾ? ವಾದಿರಾಜರು ಯಾಕೆ ಹೀಗೆ ಉಪದೇಶ ಕೊಟ್ಟು ಅಂದ್ರೆ, ಎಲ್ಲಾದ್ರೂ ಹೀಗ್ ಮೇಲ್ನೋಟಕ್ಕೆ ತೊಂದರೆ ಬಂದ್ರೆ ಅಲ್ಲಿ ಅಂತರ್ಯಾಮಿ ಸಂಗ್ರಹ ಅಂತ ಅಂದ್ರೆ ಅಲ್ಲಿ ರಾಜನ ಸ್ತೋತ್ರ ಅಲ್ಲ, ರಾಜನ ಒಳಗಡೆ ಇರೋ ಆ ಭಗವದ್ ರೂಪದ ಸ್ತೋತ್ರ ಅಂತ ಅನುಸಂಧಾನ ಮಾಡಿಕೊಂಡು ಹೋದ್ರೆ ತಪ್ಪಿಲ್ಲ. ಹಾಗಾಗಿ ಭಗವಂತನ ಹತ್ರನೇ ಪ್ರಾರ್ಥನೆ, ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಭಗವಂತ. ಆ ಭಗವಂತನ ಹತ್ರನೇ ಪ್ರಾರ್ಥನೆ ಮಾಡೋದಷ್ಟೇ. ಅದರಿಂದ ಆ ವ್ಯಕ್ತಿನಲ್ಲ, ಆ ವ್ಯಕ್ತಿಯ ಒಳಗಡೆ ಇರೋ ಅಂತರ್ಯಾಮಿಯಾದ ಪರಮಾತ್ಮನನ್ನು ಅಲ್ಲಿ ಅಂಥ ಕಡೆ ಯೋಚಿಸ್ಕೊಳ್ಬೇಕು ಅಂತ. ಇದು ಅನೇಕ ಕಡೆ ಈ ನ್ಯಾಯವನ್ನ ಸಂಚಾರ ಮಾಡ್ಬೇಕು. ಒಂದು ಉಪಾಯ ಕೊಟ್ಟಿದ್ದಾರೆ. ಎಲ್ಲಾದ್ರೂ ವಾದಿರಾಜರ ಮಾತುಗಳು ಆತರ ಕಂಡ್ರೆ ಈ ಸಪ್ತವೃಂದಾವನಾಖ್ಯಾನದಲ್ಲಿ ಮುಂದಕ್ಕೆ ಅಂತರ್ಯಾಮಿ ಮುಖಾಂತರ ಅಲ್ಲಿ ಪರಿಹಾರ ಮಾಡ್ಕೊಳ್ಳಿ, ಅದು ಅಂತರ್ಯಾಮಿ ಸ್ತೋತ್ರ ಅಂತ ಭಾವಿಸಿ ಅಂತ. ಆದ್ರಿಂದ ಅಲ್ಲಿ ಶೇಷಾಚಾರ್ಯರು ಸೀತಾಪತಿಗಳಿಗೆ ಆಜ್ಞೆ ಆಗಿದ್ದು ಏನಂದ್ರೆ, ರಾಜನ ಒಳಗಡೆ ಇರುವಂತ ಆ ರಾಮಚಂದ್ರನ ಸ್ತೋತ್ರ ಮಾಡಿ, ನರಸಿಂಹನ ಸ್ತೋತ್ರ ಮಾಡಿ ಅಂತ ಅರ್ಥ, ಹೊರತು ರಾಜನ ಸ್ತೋತ್ರ ಅಲ್ಲ. ಅದನ್ನ ಅಂತರ್ಯಾಮಿ ಸಂಗ್ರಹ ಕರ್ತವ್ಯ ಅಂತ ಅಲ್ಲಿ ಪರಿಹಾರ ಕೊಟ್ಟು. ಸರಿ, ಇದರಿಂದ ಏನಾಯ್ತು? ಇಲ್ಲಿವರೆಗೆ ಈ ಸ್ತೋತ್ರದ ಪಾರಾಯಣದಿಂದ ಅನೇಕ ಜನ್ಮಗಳಿಗೆ ಕಾರಣವಾದ ದೋಷ ಪರಿಹಾರ ಆಗುತ್ತೆ ಅಂತ ತಿಳಿಸಿ, ಈ ವೃಂದಾವನಾಖ್ಯಾನದ ಪಾರಾಯಣದಿಂದ ಏನ್ ಫಲ ಅನ್ನೋದನ್ನ ಈಗ ತಿಳಿಸ್ತಾ ಹೋಗ್ತಾರೆ. 58ನೇದು ಮತ್ತೆ 59ನೇ ಶ್ಲೋಕ. ವಾದಿರಾಜಾಖ್ಯಯತಿನಾ ವಾಗೀಶ ಕರಜೇನ ಚ ವೃಂದಾವನ ಗತೇನೈವ ಬ್ರಾಹ್ಮಣ ಸ್ವಾಪ್ನಮೂರ್ತಿನಾ ಕೃತಂ ಸ್ತೋತ್ರಂ ಇದಂ ಪುಣ್ಯಂ ಪಠತಾಂ ಸಂಪದಾಂ ಪದಂ. ಸರಿ, ಈ ಸ್ತೋತ್ರವನ್ನ ರಚನೆ ಮಾಡಿದವರು ಯಾರು? ವಾದಿರಾಜರೇ ಈ ಸ್ತೋತ್ರವನ್ನ ರಚನೆ ಮಾಡಿದ್ದು. ವಾದಿರಾಜರು ಮಾಡಿದ ನರಸಿಂಹ ಸ್ತೋತ್ರ, ವಾದಿರಾಜರು ಮಾಡಿದ ರಾಮನ್ ಸ್ತೋತ್ರ, ಕೃಷ್ಣನ್ ಸ್ತೋತ್ರ, ಎಷ್ಟು ಸ್ತೋತ್ರ! ವಾದಿರಾಜರು ಪ್ರತ್ಯೇಕವಾಗಿಯೇ ಸ್ತೋತ್ರಗಳನ್ನು ಅನೇಕ ಮಾಡಿದ್ದಾರೆ. ಸಪ್ತವೃಂದಾವನಾಖ್ಯಾನದಲ್ಲಂತೂ ಹೆಜ್ಜೆ ಹೆಜ್ಜೆಗೂ ಅನೇಕ ಸ್ತೋತ್ರಗಳ ಸಂಗ್ರಹ ಆಗುತ್ತೆ ನಮ್ಗೆ. ಅದನ್ನ ವಿಭಾಗ ಮಾಡ್ಕೊಳ್ಬೇಕಷ್ಟೇ, ಒಟ್ಟಿಗೆ ನೋಡಿದ್ರೆ ಗೊತ್ತಾಗಲ್ಲ. ಅಲ್ಲಲ್ಲಿ ಮೇಲ್ ಬರ್ಕೊಂಡಿರ್ಬೇಕು, ಇದು ನರಸಿಂಹನ ಸ್ತೋತ್ರ ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ಇಲ್ಲಿವರೆಗೆ ಧವಲಗಂಗಾ ಸ್ತೋತ್ರ, ಇಲ್ಲಿಂದ ಇಲ್ಲಿವರೆಗೆ ಎಲ್ಲ ತ್ರಿವಿಕ್ರಮಾದಿ ರೂಪಗಳ ಸ್ತೋತ್ರ, ಅಷ್ಟಷ್ಟು. ಅದು ಪೂರ್ಣ 10 ಶ್ಲೋಕನೂ ಅಲ್ಲ, ಒಂದೊಂದು ಶ್ಲೋಕ ಹೇಳ್ಕೊಂಡು ಅಷ್ಟು ಶಕ್ತಿ ಇದೆ ಈ ಎಲ್ಲ ಪದ್ಯಗಳಿಗೆ. ಅದರಲ್ಲೂ ಮೊದಲನೇ ಅಧ್ಯಾಯ ಇಡೀ ಆಖ್ಯಾನದ ಪಾರಾಯಣದಿಂದ ಎಷ್ಟು ಫಲನೋ, ಮೊದಲನೇ ಅಧ್ಯಾಯ ಪೂರ್ಣ ಪಾರಾಯಣ ಮಾಡಿದ್ರೆ ಅಷ್ಟು ಫಲ ಸಿಗುತ್ತೆ. ಅದನ್ನ ಅಷ್ಟು ವಿಶೇಷ. ಇದನ್ನ ಯಾರು ಹೇಳಿದ್ದು ಈ ಸ್ತೋತ್ರವನ್ನ? ವೃಂದಾವನ ಗತೇನೈವ, ವೃಂದಾವನದಲ್ಲಿರುವಂತಹವರೇ ಹೇಳಿದ್ದು. ಯಾರು? ವಾಗೀಶ ಕರಜೇನಚ,
ವಾಗೀಶ ತೀರ್ಥರ ಕರಜ ಅಂದ್ರೆ ಕರಕಮಲ ಸಂಜಾತ ಅಂತ ಹೇಳ್ತೀವಲ್ಲ, ಅದನ್ನ ಕರಜ ಅಂತ ಹೇಳಿದ್ದಾರೆ. ವಾಗೀಶ ಕರದಿಂದ ಅಂದ್ರೆ ವಾಗೀಶ ತೀರ್ಥರ ಕರದಿಂದ ಹುಟ್ಟಿದವರು ಅಂದ್ರೆ ವಾಗೀಶ ಕರಕಮಲ ಸಂಜಾತರಾದ ವಾದಿರಾಜ ಅನ್ನೋ ಹೆಸರಿನ ಯತಿಗಳು ನೇರವಾಗಿ ಬಂದು ಹೇಳಿದ್ರ ಇಲ್ಲ, ಬ್ರಾಹ್ಮಣ ಸ್ವಪ್ನ ಮೂರ್ತಿನ, ಬ್ರಾಹ್ಮಣನ ಸ್ವಪ್ನದಲ್ಲಿ ಬಂದ್ರು, ಅಲ್ಲಿ ಉಪದೇಶಪ್ರದವಾದ ಮೂರ್ತಿಯ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಉಪದೇಶ ನೀಡ್ತಾ ಇದ್ದಾರೆ. ಆ ಎಡಮುಖ ಬ್ರಾಹ್ಮಣರು ನೋಡ್ತಾ ಇದ್ದಾರೆ ವಾದಿರಾಜರ ದೇಹವನ್ನ, ಅವ್ರು ಬಂದಿದ್ದಾರೆ, ಉಪದೇಶ ಕೊಡ್ತಾ ಇದ್ದಾರೆ. ಇಂಥ ಒಬ್ಬ ಅಂದ್ರೆ ಎಡಮುಖ ಬ್ರಾಹ್ಮಣರ ಕನಸಿನಲ್ಲಿ ಮೂರ್ತಿಯನ್ನ ಎತ್ತಿ ಅಂದ್ರೆ ಮೂರ್ತಿಯನ್ನ ತೋರಿಸ್ತಾ ಇರುವಂತಹ ವಾಗೀಶ ತೀರ್ಥರ ಕರಕಮಲ ಸಂಜಾತರಾದ ಬೃಂದಾವನದಲ್ಲಿ ಸನ್ನಿಹಿತರಾದ ವಾದಿರಾಜ ಯತಿಗಳು ಸ್ತೋತ್ರಮಿದಂ ಕೃತಂ, ಅವರಿಂದ ಈ ಸ್ತೋತ್ರ ಮಾಡಲ್ಪಟ್ಟಿದೆ. ಇದನ್ನ ಯಾರು ಪಠತಾಂ ಪಾರಾಯಣ ಮಾಡ್ತಾರೋ, ಬರೀ ಹಿಂದೆ ಹೇಳಿದ್ದಷ್ಟು ಫಲ ಅಲ್ಲ, ಪುಣ್ಯಂ ಅಂತ ಹೇಳ್ತಾರೆ. ಬಹಳ ಪುಣ್ಯಕರವಾದ ಸ್ತೋತ್ರ. ಸಂಪದಾಂ ಪದಂ ಅಂತ, ಏನ್ ಸಂಪತ್ತು ಬೇಕೋ ಅದು ಲೌಕಿಕ ಧನನೂ ಆಗ್ಬಹುದು, ದುಡ್ಡು ಆಗ್ಬಹುದು. ಇನ್ನು ಸಾತ್ವಿಕ ಧನ ಅಂದ್ರೆ ಯಾವುದು ಧರ್ಮ ಮಾರ್ಗಕ್ಕೆ ಹೋಗ್ಲಿಕ್ಕೆ ಬೇಕಾದ ಸಂಪತ್ತಿದೆಯೋ, ಮೋಕ್ಷ ಸಾಧನಕ್ಕೆ ಬೇಕಾದ ಸಂಪತ್ತು, ಆ ಸಂಪತ್ತನ್ನೆಲ್ಲ ನೀಡುತ್ತೆ ಇದು. ಅಂಥ ಒಂದು ವಿಶೇಷವಾದ ಸ್ತೋತ್ರವನ್ನ ವಾದಿರಾಜರೇ ಸಾಕ್ಷಾತ್ತಾಗಿ ಹೇಳಿದ್ದು ಅಂತ. ಇದನ್ನ ಸ್ವಪ್ನದ ಮುಖಾಂತರ ವಾದಿರಾಜರೇ ಶ್ಲೋಕಗಳನ್ನ ಹೇಳಿದ್ದಾರೆ, ಇವರೇನೋ ರಚನೆ ಮಾಡಿದ್ದಲ್ಲ. ಅಂದ್ರೆ ಆ ಗುರುಗಳ ಶಿಷ್ಯನಾದ ನಾನು ಈ ಬ್ರಾಹ್ಮಣನ ಮುಖಾಂತರ ಈ ಸ್ತೋತ್ರವನ್ನು ಹೇಳಿದ್ದೀನಿ, ಇದು ತುಂಬಾ ಪುಣ್ಯ, ಇದು ಸಂಪತ್ತುಗಳ ಕಾರಣ, ನೀವೆಲ್ಲ ಪಾರಾಯಣ ಮಾಡಿ ಅಂತ ಎಲ್ರಿಗೂ ಆದೇಶ ಮಾಡಿರೋದು ವಾದಿರಾಜರು ಈ ಮುಖಾಂತರ. ಇಲ್ಲಿ ವ್ಯಾಖ್ಯಾನದಲ್ಲಿ ಒಂದು ಹೇಳ್ತಾರೆ ಮಾತನ್ನ, ಇದು ಈ ಫಲೋಕ್ತಿ ಏನಿದೆಯಲ್ಲ, ಸಂಪತ್ತು ಸಿಗತ್ತೆ ಓದ್ದವ್ರಿಗೆ ಅಂದ್ರೆ ಇದೇನು, ಈ ಗ್ರಂಥದಲ್ಲಿ ಸಾತ್ವಿಕ ಲಕ್ಷ್ಮೀ ಸನ್ನಿಧಾನ ಸೂಚನಾರ್ಥಂ, ಲಕ್ಷ್ಮಿ ಒಲಿಬೇಕು ನಿಜ, ಅದು ಈ ಅಲಕ್ಷ್ಮಿ ಒಲಿಬಾರ್ದು. ಲಕ್ಷ್ಮಿ ಅಂತ ಅಂದ್ಕೊಳ್ಳಿ, ಅವಳು ಲಕ್ಷ್ಮಿನೇ ಸೇರಿಸ್ಕೊಂಡಿದ್ದಾಳಷ್ಟೇ. ಅಂದ್ರೆ ಬರೋ ಸಂಪತ್ತು ಅದು ಸಾತ್ವಿಕ ಆಗಿರ್ಬೇಕು, ರಾಜಸ ಆಗ್ಲಿ ತಾಮಸ ಆಗ್ಲಿ ಅಂತ ದುಡ್ಡು ಸಂಪತ್ತು ಅದು ಅದರ ಲಾಭ ಆದ್ರ ಉಪಯೋಗ ಇಲ್ಲ. ಅಂದ್ರೆ ಸಾತ್ವಿಕ ಲಕ್ಷ್ಮಿ ಸನ್ನಿಧಾನ ಈ ಗ್ರಂಥದಲ್ಲಿದೆ. ಹಾಗಾಗಿ ಒಬ್ಬ ಸಾತ್ವಿಕ ಜೀವನಿಗೆ ಸಾಧನೆ ಮಾಡ್ಲಿಕ್ಕೆ ಏನ್ ಬೇಕೋ ಧನ, ಅದನ್ನ ದೊರಕಿಸಿಕೊಡೋದು ಈ ಸ್ತೋತ್ರಗಳ ಪಾರಾಯಣದ ಫಲ ಅಂತ ಇಷ್ಟನ್ನ ಹೇಳಿದ್ದಾರೆ. ಈ ರೀತಿಯಲ್ಲಿ ಈ ಸ್ತೋತ್ರದ ಮುಕ್ತಾಯ ಆಯ್ತು, ಮತ್ತೆ ಫಲಶ್ರುತಿಯನ್ನು ಹೇಳ್ದಾಗಾಯ್ತು. ಇದು ಮುಂದಕ್ಕೆ ಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ಮಾಡ್ತಾರೆ, ಬಹಳ ವಿಶೇಷ ಸ್ತೋತ್ರ. ಅದಕ್ಕೂ ಒಂದು ಫಲಶ್ರುತಿ ಇದೆ, ಒಂದು ಸ್ತೋತ್ರ ಎಲ್ಲ ಹೇಳ್ತಾ ಬರ್ತಾರೆ. ಅದು ವೃಂದಾವನದಲ್ಲಿ ಸನ್ನಿಹಿತವಾದ ಎಲ್ಲ ಭಗವದ್ ರೂಪಗಳ ಪತ್ನಿ ಲಕ್ಷ್ಮಿ, ಆ ಎಲ್ಲ ಸ್ತೋತ್ರವನ್ನ ಹೇಳಿ ಕೊನೆಗೆ ಅದರ ಫಲ ಏನು ಅನ್ನೋದನ್ನು ಹೇಳ್ತಾರೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.